ಮತ್ತೊಂದು ದಾಖಲೆ ಬರೆದ ರನ್ ಮಷೀನ್. ಹೌದು, ಹೈದರಾಬಾದ್ ವಿರುದ್ಧ ಆರ್ಸಿಬಿ ಸೋಲು ಕಂಡರು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ನೂತನ ದಾಖಲೆಯೊಂದನ್ನು ಬರೆದಿದ್ದಾರೆ. 25 ಎಸೆತಗಳಲ್ಲಿ 7 ಬೌಂಡರಿ, 1 ಸಿಕ್ಸರ್ ಸಹಿತ 43 ರನ್ ಸಿಡಿಸಿದ ಕೊಹ್ಲಿ ಟಿ20 ಕ್ರಿಕೆಟ್ನಲ್ಲಿ ಒಂದೇ ತಂಡದ ಪರ 800 ಬೌಂಡರಿ ಬಾರಿಸಿದ ವಿಶ್ವದ ಮೊದಲ ಬ್ಯಾಟರ್ ಎನಿಸಿಕೊಂಡರು. ಇನ್ನು ಕೊಹ್ಲಿ ಈ ಪಂದ್ಯದಲ್ಲಿ 67 ರನ್ ಬಾರಿಸಿದ್ರೆ ಟಿ20 ಇತಿಹಾಸದಲ್ಲಿ ಒಂದೇ ತಂಡದ ಪರ 9,000 ರನ್ ಗಳಿಸಿದ ಮೊದಲ ಕ್ರಿಕೆಟರ್ ಎನಿಸಿಕೊಳ್ಳುತ್ತಿದ್ರು. ಇನ್ನು ಟಾಪ್ 5 ಅತಿ ಹೆಚ್ಚು ಬೌಂಡರಿ ಬಾರಿಸಿದ ಆಟಗಾರರು ಯಾರು ಎಂದು ನೋಡುವುದಾದ್ರೆ ವಿರಾಟ್ ಕೊಹ್ಲಿ ಆರ್ಸಿಬಿ ತಂಡದ ವಿರುದ್ಧ 800 ಬೌಂಡರಿ, ಜೇಮ್ಸ್ ವಿನ್ಸ್ ಹ್ಯಾಂಪ್ಶೈರ್ ತಂಡದ ವಿರುದ್ಧ 694 ಬೌಂಡರಿ, ಅಲೆಕ್ಸ್ ಹೇಲ್ಸ್ ನಾಟಿಂಗ್ಹ್ಯಾಮ್ ತಂಡದ ವಿರುದ್ಧ 563 ಬೌಂಡರಿ, ಇನ್ನು ಮುಂಬೈ ಇಂಡಿಯನ್ಸ್ ಪರ ರೋಹಿತ್ ಶರ್ಮಾ 550 ಬೌಂಡರಿ, ಕೊನೆಯದಾಗಿ ಲ್ಯೂಕ್ ರೈಟ್ ಸಸೆಕ್ಸ್ ತಂಡದ ಪರ 529 ಬೌಂಡರಿ ಬಾರಿಸಿದ ಆಟಗಾರರಾಗಿದ್ದಾರೆ.